ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಭರ್ಜರಿ 3 ಗುಡ್ ನ್ಯೂಸ್ಗಳಿದೆ. 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಹಾಗೂ ಗೃಹಲಕ್ಷ್ಮಿ ಮಹಿಳೆಯರಿಗೆ ಈ ತಿಂಗಳು ಒಟ್ಟು 4,000 ರೂಪಾಯಿ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತದೆ. ಮತ್ತು ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಸಹ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಕಳೆದ 4 ತಿಂಗಳಿಂದ ಯಾರೆಲ್ಲ ಒಂದು ಅಕ್ಕಿ ಹಣವನ್ನು ಪಡ್ಕೊಂಡಿಲ್ಲ ಅವರಿಗೆಲ್ಲ ಈ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿನೂ ಸಹ ಇವಾಗ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿನ ನಾನು ಡೀಟೇಲ್ ಆಗಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಎಲ್ಲೂ ಕೂಡ ನಿಮಗೆ ವಿಷಯ ಅರ್ಥ ಆಗೋದಿಲ್ಲ. ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗವರೆಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 15 ಕಂತುಗಳನ್ನು ಫಲಾನುಭವಿಗಳು ಪಡ್ಕೊಂಡಿದ್ದಾರೆ. ಒಟ್ಟಾಗಿ 30,000 ಹಣವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ 15ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಯಾರಿಗೆಲ್ಲ ಈ 15ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ವೋ ಅವ್ರಿಗೆ ಈ ಹೊಸ ವರ್ಷದಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಈ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅದು ಇವಾಗ ಪೆಂಡಿಂಗ್ ಹಣ ಆಯ್ತಲ್ವಾ, ಅದಕ್ಕಾಗಿ ಇದಕ್ಕೂ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ಮಾಹಿತಿನ ಕೊಟ್ಟಿದ್ದರು. ಯಾರಿಗೆಲ್ಲ ಪೆಂಡಿಂಗ್ ಹಣ ಅಂದರೆ ಕೆಲವರಿಗೆ 11 ತಿಂಗಳು 12 ತಿಂಗಳು ಬಂದಿರುತ್ತೆ, 13 14 ಕಂತುಗಳು 15ನೇ ಕಂತುಗಳು ಬಂದಿರೋದಿಲ್ಲ. ಇನ್ನು ಕೆಲವರಿಗೆ 10ವರೆಗೂ ಬಂದಿರುತ್ತೆ, ನಂತರ ಯಾವುದೇ ಕಂತುಗಳು ಬಂದಿರೋದಿಲ್ಲ. ಅಂಥವರಿಗೆಲ್ಲ ಈ ಒಂದು ಸರ್ಕಾರ ಏನು ಒಂದು ಮಾಹಿತಿನ ಕೊಟ್ಟಿತ್ತು ಅಂದರೆ ಅವ್ರಿಗೆ ಪೆಂಡಿಂಗ್ ಹಣವನ್ನು ನಾವು ಈ ಡಿಸೆಂಬರ್ 31ರ ಒಳಗೆ ಹಣ ಬಿಡುಗಡೆ ಮಾಡ್ತೀವಿ ಅಂದಿದ್ರು. ಆದರೆ ಯಾರಿಗೂ ಸಹ ಈ ಪೆಂಡಿಂಗ್ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಹಾಗಾಗಿ ಈ ಸಲ ಅಂದರೆ ಈ ತಿಂಗಳು ಈ ಒಂದು 16ನೇ ಕಂತಿನ ಹಣ ಬಿಡುಗಡೆಗೂ ಮುಂಚೆ ಮೊದಲು ಏನು ಪೆಂಡಿಂಗ್ ಹಣ ಇದೆ ಅವನ್ನೆಲ್ಲ ಬಿಡುಗಡೆ ಮಾಡಿ ನಂತರ ಅವ್ರಿಗೆ 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಈ ಸಲ ನಮಗೆ ಈ ತಿಂಗಳು ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪೆಂಡಿಂಗ್ ಹಣವೂ ಸಿಗುತ್ತೆ ಹಾಗೂ 16ನೇ ಕಂತಿನ ಹಣವೂ ಸಹ ಸಿಗುತ್ತೆ. ಹಾಗೆ 16ನೇ ಕಂತಿನ ಒಂದು ಹಣದಲ್ಲಿ ಬಿಗ್ ಗುಡ್ ನ್ಯೂಸ್ ಅಂತ ಏನು ಅಂದರೆ ಈ 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಿಂದ ಇನ್ನೇನು ಕೆಲವು ದಿನಗಳಲ್ಲಿ 16ನೇ ಕಂತಿನ ಹಣ ಸಹ ಎಲ್ಲರ ಒಂದು ಖಾತೆಗಳಿಗೆ ಜಮಾ ಆಗಲಿದೆ. ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಇದೇ ವಾರ ಅಂದರೆ ಜನವರಿ 1ನೇ ವಾರ ಆಗಿರ್ಬೋದು, ಇಲ್ಲ 2ನೇ ವಾರದಲ್ಲಿ ನಿಮಗೆ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. 16ನೇ ಕಂತಿನ ಹಣ ಅಂದರೆ ನಿಮಗೆ ಯಾವ ಹಣ ಅಂದರೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ. ಹಾಗೆ ಡಿಸೆಂಬರ್ ತಿಂಗಳ ಹಣನೂ ಸಹ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡೋ ಚಾನ್ಸಸ್ ಇದೆ. ನೋಡಬೇಕು, ಯಾಕಂದರೆ 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಹಂತದಲ್ಲಿ ಇರೋದ್ರಿಂದ ಅದನ್ನು ಫಸ್ಟ್ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಒಂದು 10 ಡೇಸ್ ಆದಮೇಲೆ ಮತ್ತೆ ಈ ಒಂದು 17ನೇ ಕಂತಿನ ಹಣನೂ ಸಹ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನಿಮಗೆ ಜನವರಿ ತಿಂಗಳಲ್ಲಿ 2 ಕಂತುಗಳ ಹಣ ಪಡ್ಕೊಳ್ತೀರಾ ಅನ್ನೋ ಒಂದು ಮಾಹಿತಿಗಳು ಸಹ ಇವಾಗ ಬರ್ತಾ ಇದೆ. ಹಾಗೆ ನಿಮ್ಮ ಒಂದು ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಗೆ 10 11 ಕಂತುಗಳು ಬಂದು ಆಮೇಲೆ ನಿಮಗೆ ಹಣ ಬಂದಿಲ್ಲ ಅಂದರೆ ಅದೇ ಒಂದು ಬ್ಯಾಂಕ್ ಅಕೌಂಟ್ಗೆ ಸರ್ಕಾರ ಹಣವನ್ನು ಜಮಾ ಮಾಡ್ತಾರೆ. ಅದಕ್ಕಂತ ನೀವು ಹೊಸ ಅಕೌಂಟನ್ನು ತೆರೆಯುವಂಥ ಕೆಲಸ ಮಾಡಬೇಕಾಗಿಲ್ಲ, ಇಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸೋ ಅವಶ್ಯಕತೆಯೂ ಇಲ್ಲ. ನಿಮಗೆ ಅದೇ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕ್ತೀವಿ ಅಂತ ಸರ್ಕಾರ ಇವಾಗ ಮಾಹಿತಿನ ಕೊಟ್ಟಿದೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮಗಿನ್ನೂ 15ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಹೆಸರನ್ನು ತಿಳಿಸಿ. ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ವೋ ಅವರು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಅದರಿಂದಾಗಿ ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಅನ್ನೋದು ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಯಾರಿಗೆಲ್ಲ ಹಣ ಬಂದಿಲ್ಲ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇನ್ನು ಅನ್ನಭಾಗ್ಯ ಯೋಜನೆಗೆ ನೋಡೋದಾದರೆ ಕಳೆದ 4 ತಿಂಗಳಿಂದ ಯಾವ ಫಲಾನುಭವಿಗಳಿಗೂ ಅಕ್ಕಿ ಹಣ ಬಂದಿಲ್ಲ. ಹಾಗಾಗಿ ಎಲ್ಲರೂ ಇವಾಗ ಕಾಯ್ತಾ ಇದ್ದಾರೆ, ಇವತ್ತು ಬರುತ್ತಾ ನಾಳೆ ಬರುತ್ತಾ ಅನ್ನೋದೊಂದು ಕಾಯ್ತಾ ಇದ್ದಾರೆ. ಸರ್ಕಾರ ಯಾವಾಗ ಒಂದು ಬಿಡುಗಡೆ ಮಾಡ್ತಾರೆ ಅಂತಲೂ ಸಹ ಇವಾಗ ಜನಗಳು ಪ್ರತಿಯೊಬ್ಬರೂ ಸಹ ಕಾಯ್ತಾ ಇದ್ದಾರೆ. ನಮಗೂ ಸಹ ಕೇಳ್ತಾ ಇದ್ರು ಕಮೆಂಟಲ್ಲಿ ಯಾವಾಗ ಬರುತ್ತೆ ಮೇಡಮ್ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೂ ಇವಾಗ ಸರ್ಕಾರದಿಂದ ಒಂದು ಉತ್ತರ ಬಂದಿದೆ. ಏನು ಅಂದರೆ KH ಮುನಿಯಪ್ಪ ಅವರು ಇವಾಗ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನು ಅಂದರೆ ಏನು ಒಂದು ಉಚಿತ ಅಕ್ಕಿ ಏನು ಕಳೆದ 4 ತಿಂಗಳಿಂದ ಕೊಡಬೇಕಾಗಿತ್ತೋ ಆ ಪೆಂಡಿಂಗ್ ಹಣವನ್ನು ನಾವು ಈಗಾಗಲೇ ಬ್ಯಾಂಕ್ಗಳಿಗೆ DBT ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಒಂದು ಖಾತೆಗಳನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗೂ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲೇ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಸೇರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ.
ಮೊದಲೆಲ್ಲ ಯಾವುದೇ ಒಂದು ಮಾಹಿತಿನ ಕೊಟ್ಟಿರಲಿಲ್ಲ. ಆದರೆ ಇವಾಗ ಈ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಶೀಘ್ರದಲ್ಲೇ ನಿಮಗೆ ಈ ಒಂದು ಉಚಿತ ಅಕ್ಕಿ ಹಣ ಖಂಡಿತವಾಗೂ ಎಲ್ಲರ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗೆ ಯಾರೆಲ್ಲ ಒಂದು ಕಳೆದ ತಿಂಗಳು BPL ಕಾರ್ಡ್ ಪ್ರಾಬ್ಲಮಿಂದಾಗಿ ಇಲ್ಲ ಸರ್ವರ್ ಪ್ರಾಬ್ಲಮಿಂದಾಗಿ ರೇಷನನ್ನು ತೊಗೊಂಡಿಲ್ವೋ ಅವರು ಸಹ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನಿಮ್ಮ ಒಂದು ರೇಷನ್ನು ಕಳೆದ ತಿಂಗಳು ಮತ್ತು ಈ ತಿಂಗಳ ರೇಷನನ್ನು ಎರಡನ್ನೂ ಸಹ ತೊಗೊಳ್ಬೋದು ಅನ್ನೋ ಒಂದು ಮಾಹಿತಿನೂ ಸಹ ಇವಾಗ ಸರ್ಕಾರದವರು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಮಾಹಿತಿಗಳು ಸಹ ಬರ್ತದೆ. ಏನು ಅಂದರೆ ಇನ್ನು ಮುಂದೆ ಅಕ್ಕಿ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ ಅಂತೆ. ಇದನ್ನು ಕ್ಯಾಬಿನೆಟ್ ಸಭೆಯಲ್ಲೂ ಸಹ ಇವಾಗ ಮಾತಾಡಿ ತೀರ್ಮಾನ ತಗೊಳ್ಬೇಕು ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದರೆ ಕೇಂದ್ರ ಸರ್ಕಾರದವರು 1 kg ಅಕ್ಕಿಯನ್ನು 28 ರೂಪಾಯಿಗೆ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ. ಇವಾಗ ನಮ್ಮ ಸರ್ಕಾರ ಉಚಿತ ಅಕ್ಕಿ ಹಣ ಏನು ಕೊಡ್ತಿದ್ದಾರೆ ಅದು 1 kgಗೆ 34 ರೂಪಾಯಿ ರೀತಿಯಲ್ಲಿ ಜನಗಳಿಗೆ ಕೊಡ್ತಾ ಇದ್ದಾರಲ್ವ. ಸೊ ಹಾಗಾಗಿ ಒಂದು 6 ರೂಪಾಯಿ 1 kgಗೆ ಇವರಿಗೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಅದಕ್ಕಾಗಿ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡ್ತಿದೆ ಅಂದರೆ ಇನ್ಮೇಲಿಂದ ಅಕ್ಕಿ ಹಣನ ಕೊಡೋದು ಸ್ಟಾಪ್ ಮಾಡಿ ಅಕ್ಕಿಯನ್ನೇ ಕೊಡೋಣ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಅಂತ. ಈ ರೀತಿ ಏನಾದರೂ ಬದಲಾವಣೆ ಆದರೆ ಇನ್ಮೇಲಿಂದ ಅಕ್ಕಿ ಹಣ ನಿಂತೋಗಿ ನಿಮಗೆ ಅಕ್ಕಿನೇ ರೇಷನ್ನೇ ಸಿಗೋ ಥರ ಆಗುತ್ತೆ. ನೋಡಬೇಕು ಯಾವ ರೀತಿಯಲ್ಲಿ ಈ ಒಂದು ತೀರ್ಮಾನ ಮಾಡ್ತಾರೆ, ಯಾವ ತಿಂಗಳಿಂದ ಈ ರೀತಿಯ ಬದಲಾವಣೆಗಳನ್ನು ಮಾಡ್ತಾರೆ ಅಂತ ನಾವು ಇವಾಗ ಕಾದು ನೋಡಬೇಕಾಗಿದೆ. ಫಸ್ಟು ಪೆಂಡಿಂಗ್ ಹಣಗಳನ್ನ ಜನಗಳಿಗೆ ಹಾಕಿ ಅಂದರೆ ಖಾತೆಗಳಿಗೆ ಕೊಟ್ಟು ನಂತರ ಈ ತೀರ್ಮಾನವನ್ನು ಮಾಡ್ತಾರೋ ಏನೋ ಅನ್ನೋದು ಇವಾಗ ಅದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಯಾವುದೇ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದರೆ ನಾನು ಅದನ್ನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೆ ನೀವು ನೋಟಿಫಿಕೇಷನಲ್ಲಿ ಪಡ್ಕೊತೀರಾ. ಸೊ ಯಾವುದೇ ಒಂದು ಹೊಸ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗೋದಿಲ್ಲ. ಹಾಗೆ ನಮ್ಮ ಚಾನಲಲ್ಲಿ ಜೆನ್ಯೂನ್ ಆಗಿರೋ ಇನ್ಫಾರ್ಮೇಷನ್ ನಾನು ಅಪ್ಡೇಟ್ ಮಾಡ್ತೀನಿ. ಯಾವುದೇ ಒಂದು ಫೇಕ್ ನ್ಯೂಸನ್ನು ಅಪ್ಡೇಟ್ ಮಾಡೋದಿಲ್ಲ. ಹಾಗಾಗಿ ಒಂದು ಯೂಸ್ಫುಲ್ ಆಗಿರುವಂಥದ್ದು ಹಾಗೂ ಜೆನ್ಯೂನ್ ಆಗಿರುವಂಥ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಮಾಹಿತಿಗಳು. ಇದೇ ರೀತಿಯಾದಂಥ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ನಿಜವಾಗ್ಲೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.